ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ ನೋಡಿದರೆ ನಿಜಕ್ಕೂ ನಿಮ್ಮ ಮನಸ್ಸು ನಡುಗಿ ಬಿಡುತ್ತೆ. ಯಾಕಂದರೆ ಒಬ್ಬ ಹೆಂಗಸಿನ ಹೃದಯದಲ್ಲಿ ಎಷ್ಟು ನೋವು ಇರಬಹುದು ಅನ್ನೋದನ್ನು ನಾವು ತುಂಬ ಹತ್ತಿರದಿಂದ ನೋಡೋ ಅವಕಾಶ ಸಿಗುತ್ತದೆ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನಿಧಾನವಾಗಿ ನೋಡೋಣ. ಶುರುವಾಗುತ್ತೆ ಒಂದು ತುಂಬ ಭಾವನಾತ್ಮಕ ದೃಶ್ಯದಿಂದ. ವಿದ್ಯಾ ಒಬ್ಬಳೇ ಕುಳಿತುಕೊಂಡು ಕಣ್ಣೀರಲ್ಲಿ ಮುಳುಗಿರ್ತಾಳೆ. ಅವಳ ಕಣ್ಣಲ್ಲಿ ಕಾಣೋ ನೋವು, ಅವಳ ಮುಖದಲ್ಲಿ ಕಾಣೋ ಭಯ, ಇವೆಲ್ಲವುಗಳ ನೋಡಿದರೆ ಯಾರಿಗಾದರೂ ಕರುಣೆ ಬಂದೇ ಬರುತ್ತೆ. ಇದೇ ಸಮಯದಲ್ಲಿ ಚಂಪಾ ಅಲ್ಲಿಗೆ ಬಂದು ವಿದ್ಯಕ್ಕ ಏನಾಯಿತು ಅಂತ ಕೇಳ್ತಾಳೆ. ಚಂಪಾಗೆ ವಿದ್ಯಾ ಮೇಲಿರುವ ಪ್ರೀತಿ ಅಷ್ಟು ಸತ್ಯ ಅವಳು ಗಮನಿಸಿದ್ದಾಳೆ. ನಿನ್ನೆಯಿಂದಲೇ ವಿದ್ಯಾ ಒಂಥರ ವರ್ತನೆ ಮಾಡ್ತಾ ಇದ್ದಾಳೆ. ಈಶ್ವರಿ ನೋಡಿದರೆ ಭಯಪಟ್ಟು ಹೋಗ್ತಾಳೆ. ಇದನ್ನು ನೋಡಿ ಚಂಪಾಗೆ ಅನುಮಾನ ಶುರುವಾಗುತ್ತೆ. ನಮ್ಮ ಮನೆಯಲ್ಲಿ ಯಾರಾದರೂ ಹಠಾತ್ ಮೌನವಾಗಿ ಬಿಟ್ಟರೆ ನಗು ಕಡಿಮೆ ಆಯಿತು ಅಂದರೆ ನಾವು ಕೂಡ ಏನಾಯಿತು ಅಂತ ಕೇಳ್ತೀವಿ ಅಲ್ವಾ? ಅದೇ ರೀತಿ ಚಂಪಾ ಕೂಡ ಇಲ್ಲಿ ಮನಸ್ಸಿನಿಂದ ಕೇಳ್ತಾಳೆ. ಆದರೆ ವಿದ್ಯಾ ಏನೂ ಹೇಳೋಕ್ಕಾಗದೆ ಒಳಗೊಳಗೆ ಕಳವಳ ಪಡುವುದು. ಇದನ್ನು ನೋಡಿದರೆ ನಿಜಕ್ಕೂ ಮನಸ್ಸು ತುಂಬ ನೋವಾಗುವುದು. ಆಮೇಲೆ ವಿದ್ಯಾ ಸತ್ಯ ಹೇಳ್ತಾಳೆ. ನಾನು ತಾಯಿ ಆಗಲ್ಲ ಅನ್ನೋ ವಿಷಯ ಈಶ್ವರಿ ಅತ್ತೆ ಮತ್ತು ಚಿತ್ರಾಗೆ ಗೊತ್ತಾಗಿದೆ ಅಂತ. ಇದು ಕೇಳಿದ ಕ್ಷಣ ಚಂಪಾ ಬೆಚ್ಚಿ ಬೀಳ್ತಾಳೆ. ಯಾಕಂದರೆ ಇದು ಸಾಮಾನ್ಯ ವಿಷಯ ಅಲ್ಲ. ಮನೆಯ ಗೌರವ, ಹೆಂಗಸಿನ ಮಾನ, ಅವಳ ಬದುಕೆ ಇದಕ್ಕೆ ಸಂಬಂಧಪಟ್ಟಿದೆ. ಈಶ್ವರಿ ಮತ್ತು ಚಿತ್ರ ಅವಳನ್ನು ಹೇಗೆ ಹೆದರಿಸುತ್ತಾರೆ ಗೊತ್ತಾ? ಹೀಗೆ ಮಾಡು, ಹಾಗೆ ಮಾಡು, ಇಲ್ಲ ಅಂದರೆ ನಿಜ ಹೇಳ್ತೀವಿ ಅಂತ ಒತ್ತಡ ಕೊಡ್ತಿದ್ದಾರೆ. ಇದು ನಮ್ಮ ಸಮಾಜದ ಒಂದು ಕಹಿ ಸತ್ಯ. ಹಲವಾರು ಬಾರಿ ಹೆಂಗಸರು ತಮ್ಮ ವೈಯಕ್ತಿಕ ನೋವನ್ನು ಹೇಳೋಕ್ಕಾಗದೆ ಬ್ಲ್ಯಾಕ್ ಮೇಲ್ಗಳಿಗೆ ಒಳಗಾಗ್ತಾರೆ. ಅದೇ ರೀತಿ ವಿದ್ಯಾ ಕೂಡ ಒಂದು ತಪ್ಪು ನಿರ್ಧಾರಕ್ಕೆ ಬರ್ತಾಳೆ. ನಾನು ಎಲ್ಲರ ಮುಂದೆ ಸತ್ಯ ಹೇಳಬೇಕು ಅಂತ ಅವಳಿಗೆ ಬೇರೆ ದಾರಿ ಕಾಣಿಸೋದೇ ಇಲ್ಲ. ಈ ಮಧ್ಯೆ ಮೋಹನ್ ಬರ್ತಾರೆ. ವಿದ್ಯಾ ಎಲ್ಲ ವಿಷಯ ಹೇಳ್ತಾಳೆ. ಮೋಹನ್ ಕೇಳಿದ ಕ್ಷಣವೇ ಗಾಬರಿಯಾಗ್ತಾರೆ. ಈಶ್ವರಿಗೆ ಗೊತ್ತಾಯ್ತಾ ಅನ್ನೋ ಭಯ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅವರು ಹೇಳೋದು ಕೂಡ ಒಂದು ವಾಸ್ತವ. ಕೆಲವೊಮ್ಮೆ ಸತ್ಯ ಹೇಳುವ ಸಮಯ ಸರಿಯಾಗಿರಬೇಕು, ಇಲ್ಲ ಅಂದರೆ ಅದು ಇನ್ನೂ ದೊಡ್ಡ ಸಮಸ್ಯೆಯಾಗಬಹುದು. ಆದರೆ ವಿದ್ಯಾ ಮನಸ್ಸಿನಲ್ಲಿ ಏನಾಗಿದೆ ಗೊತ್ತಾ? ಇನ್ನೂ ಸುಳ್ಳು ಬದುಕೋಕೆ ಆಗಲ್ಲ, ಸತ್ಯ ಹೇಳಬೇಕು ಅನ್ನೋ ಒತ್ತಡ. ಇದು ಒಂದು ಹೆಂಗಸಿನ ಮನದ ಕೂಗು. ಎಷ್ಟೋ ದಿನ ಸುಳ್ಳಿನ ಹೊರೆ ಹೊತ್ತು ಬದುಕಿದಾಗ ಒಂದು ಹಂತದಲ್ಲಿ ಅದು ತುಂಬ ಕಷ್ಟ ಆಗುತ್ತೆ. ಇದರ ನಂತರ ಕತೆ ಟರ್ನ್ ಆಗೋದು ಈಶ್ವರಿ ಎಂಟ್ರಿಯಿಂದ. ಅವಳು ವಿದ್ಯಾಳನ್ನು ಕರೆದು ಮತ್ತೆ ಮತ್ತೆ ಒತ್ತಡ ಹಾಕ್ತಾಳೆ. ನೀನು ಹೇಳೋ ಅಥವಾ ನಾನೇ ಹೇಳ್ತೀನಿ ಅಂತ. ಕೊನೆಗೆ ವಿದ್ಯಾ ಕೂಡ ಕೋಪದಿಂದ ಹೋಗಿ ಹೇಳಿ, ನನಗೆ ಭಯ ಇಲ್ಲ ಅಂತ ಹೇಳ್ತಾಳೆ. ಈ ಒಂದು ಡೈಲಾಗ್ನಲ್ಲಿ ಅವಳ ನೋವು, ಬೇಸರ, ನಿರಾಶೆ ಎಲ್ಲವೂ ಕಾಣಿಸುತ್ತವೆ. ಆಮೇಲೆ ನಡೆಯೋ ಸೀನ್ ನಿಜಕ್ಕೂ ಹೃದಯ ಕದಿಯುತ್ತದೆ. ಈಶ್ವರಿ ನೇರವಾಗಿ ಶಿವರಾಮೇಗೌಡರ ಮುಂದೆ ಹೋಗಿ ಸತ್ಯ ಹೇಳ್ತಾಳೆ. ಮನೆಯವರೆಲ್ಲ ಶಾಕ್ ಆಗ್ತಾರೆ. ಯಾರಿಗೂ ನಂಬಿಕೆ ಬರೋದಿಲ್ಲ. ಆದರೆ ನಿಧಾನವಾಗಿ ಸತ್ಯ ಹೊರಗೆ ಬರುತ್ತಾ ಹೋಗುತ್ತದೆ. ವಿದ್ಯಾಳನ್ನ ಎಲ್ಲರ ಮುಂದೆ ನಿಲ್ಲಿಸಿ ನೀನು ತಾಯಿ ಆಗಲ್ಲ ಅಂದು ಹೇಳು ಅಂತ ಒತ್ತಾಯ ಮಾಡ್ತಾರೆ. ಆ ಕ್ಷಣ ವಿದ್ಯಾ ಏನು ಮಾಡ್ತಾಳೆ ಗೊತ್ತಾ? ಕಣ್ಣೀರು ಹಾಕುತ್ತಾ ಕ್ಷಮಿಸಿ, ನಾನು ಸುಳ್ಳು ಹೇಳಿದ್ದೆ ಅಂತ ಒಪ್ಪಿಕೊಳ್ಳುತ್ತಾಳೆ. ಒಂದು ಕ್ಷಣ ಪ್ರೇಕ್ಷಕರ ಹೃದಯವೇ ಒಡೆದು ಹೋಗುತ್ತದೆ. ನಾವು ಯಾರನ್ನಾದರೂ ತುಂಬ ನಂಬಿದ್ದೀವಿ, ಅವರು ನಮ್ಮನ್ನು ಮೋಸ ಮಾಡಿದರು ಅಂದರೆ ಎಷ್ಟು ನೋವಾಗುತ್ತೆ. ಅದೇ ರೀತಿ ಮನೆಯವರೆಲ್ಲ ಕೂಡ ಆಘಾತಕ್ಕೆ ಒಳಗಾಗ್ತಾರೆ. ಶಿವರಾಮೇಗೌಡರು ಕೋಪದಲ್ಲಿ ವಿದ್ಯಾಳನ್ನು ಮನೆಯಿಂದ ಹೊರ ಹಾಕುತ್ತಾರೆ. ಇದು ಒಂದು ಹೆಂಗಸಿನ ಜೀವನದ ಅತ್ಯಂತ ಕಠಿಣ ಕ್ಷಣ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈಶ್ವರಿ ನಗ್ತಾ ಇರುತ್ತಾಳೆ. ಅವಳ ಪ್ಲ್ಯಾನ್ ಸಕ್ಸಸ್ ಆಗಿದೆ ಅಂತ. ಆದರೆ ಇದು ನಿಜಾನಾ ಅಥವಾ ಕನಸ? ಈ ಪ್ರಶ್ನೆಗೆ ನಮಗೆ ಮುಂದಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಇದೀಗ ನಮಗೆ ಒಂದು ಪ್ರಶ್ನೆ. ವಿದ್ಯಾ ಮಾಡಿದ್ದು ಸರಿಯಾ ಅಥವಾ ಪರಿಸ್ಥಿತಿಯ ಒತ್ತಡ ಕಾರಣವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾವತ್ತಿಗೂ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.